ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರ್ಧಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ 5 TMC ನೀರನ್ನ ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ 5 ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನ ಕೃಷ್ಣ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕ್ ಅಲ್ಲಿ 5 TMCನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಕ್ಸ್ಟ್ರಾ ಅಲಾಟ್ಮೆಂಟು, ಯಾಕೆಂದ್ರೆ ನಮ್ಗೆ ನೀರಿಗೆ ಬಹಳ ಗುಲ್ಬರ್ಗಾ ರೀಜನ್ಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ, ಅದನ್ನ ಕೊಡಬೇಕು ಅಂತ ಹೇಳಿದ್ದೇನೆ. ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ. ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ನಮ್ದು DPR ನ ತಯಾರು ಮಾಡಿ ನೀವು ಬೇಡ್ತಿ ವರ್ಧಾ ವಿಚಾರಕ್ಕೆ ಅಂತೇಳಿ MOU ಸೈನ್ ಕೂಡ ನಾವು ಮಾಡಿದೀವಿ. ಒಂದು ಪ್ರಮುಖ ಏನಂತಂದ್ರೆ ಫೇಸ್ 1 ಅಲ್ಲಿ 448 TMC ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ 15.8 TMC ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರ್ಧಾ ಇಂಟರ್ಲಿಂಕ್ ಅಲಾಕೇಶನ್ 18 TMC ಈಗ ಅವರು ಪ್ರಮಾಣಕ್ಕೆ CG ಲಿಂಕ್ ನ ಅವ್ರಿಗಾಲೇ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ DPR ತಯಾರು ಮಾಡಕ್ಕೆ ನಮ್ಮ ಚೀಫ್ ಇಂಜಿನಿಯರ್ MD ಅವ್ರ ಹತ್ರ MOU ನೆನೆ ಸೈನ್ ಮಾಡಿಸಿದ್ವಿ, ಅಗ್ರಿ ಮಾಡಿದ್ವಿ. ಇದು ಕಾಸ್ಟ್ ಸುಮಾರು 10,000 ಕೋಟಿ ರೂಪಾಯಿ ಆಗ್ತದೆ. 90% ಸೆಂಟ್ರಲ್ ಗವರ್ಮೆಂಟ್, 10% ನಮ್ಮ ಸ್ಟೇಟ್ ಗವರ್ಮೆಂಟ್, ಆ ಒಂದು ವ್ಯಾಪ್ತಿಲಿ ಇದಿರ್ತದೆ. Inside the classroom is ರಥೋತ್ಸವವನ್ನು ನಡೆಸುತ್ತಿದ್ದು एक शिक्षित युवा के रूप में पर्यावरण के प्रति सजग रहते हुए पर्यावरण संतुलन बनाए रखने का प्रयास करने की कोशिश करते रहे, ऐसा मेरा अनुरोध है. मुझे विश्वास है कि आप सार्वजनिक जीवन में सक्रिय भूमिका निभाते हुए राष्ट्र की प्रगति में अपना योगदान देंगे और सभी को योगदान देने के लिए प्रेरित करेंगे. विश्वविद्यालय द्वारा शिक्षा के उन्नतीकरण के लिए जो प्रयास किए जा रहे हैं, उसके लिए मैं विश्वविद्यालय परिवार को हार्दिक बधाई और शुभकामनाएं देता हूँ. मैं सभी विद्यार्थियों को आपके उज्ज्वल भविष्य के लिए शुभकामनाएं देता हूँ. आपके प्रयास, आपकी मेहनत और आपका समर्पण आपको सफलता की नई ऊंचाइयों तक ले जाएगा. ವಿದ್ಯಾಲಯಗಳು ಕೇವಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡತಕ್ಕಂಥದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದೆ. ಸೀಟುಗಳನ್ನು ಹೆಚ್ಚು ಮಾಡೋದ್ರಿಂದ ಆರ್ಥಿಕವಾಗಿ ಅವರು ಲಾಭ ಆಗ್ಬೋದು, ಆದರೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಸಂಶೋಧನೆಗೆ ಹೆಚ್ಚು ಆದ್ಯತೆ ಮತ್ತು ಅದಕ್ಕೆ ಬಂಡವಾಳ ಹಾಕಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ಈ ಒಂದು ಆವರಣ ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಆವರಣವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಈ ಭಾಗದಲ್ಲಿ. ಮತ್ತೊಮ್ಮೆ ನಾನು ವಿಶ್ವವಿದ್ಯಾಲಯದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಪಟ್ಟಣಗಳಲ್ಲಿ
ಯೂನಿವರ್ಸಿಟಿಗಳನ್ನು ಮಾಡ್ಬೋದು, ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಇನ್ನಿತರ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ಬೋದು. ಆದರೆ ಹಿಂದುಳಿದ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈಗ ನೋಡಿ, ಈ ಯೂನಿವರ್ಸಿಟಿ ಇರೋದು ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ, ಅದು ಬಳ್ಳಾರಿ ಕಡೆ. ಇನ್ನು ಮತ್ತೊಂದು ಯೂನಿವರ್ಸಿಟಿ, ಖಾಸಗಿ ಯೂನಿವರ್ಸಿಟಿ ಇರೋದು ಗುಲ್ಬರ್ಗದಲ್ಲಿ, ಅಪ್ಪಾಜಿ ಎರಡೇ ನನಗನ್ನಿಸಿದ ಎರಡೇ ಯೂನಿವರ್ಸಿಟಿ. ಹೀಗಾಗಿ ಈ ರೀತಿ ಒಂದು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದ ಒಂದು ಶೈಕ್ಷಣಿಕವಾದಂಥ ಪ್ರಗತಿಗೆ ಒಂದು ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಇವತ್ತು ಕೃಷಿ ಮಾಡ್ತಾರೆ. ಡೆಲಿವರಿ ಎಲ್ಲ ಸಿಸರೇನೇ ಆಗ್ತಾ ಇದೆ, ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ. ಏನಕ್ಕೆ? ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ, ಪೇನ್ ತಗೊಳ್ಳೋ ಶಕ್ತಿ ನಮ್ಮಲ್ಲಿ ಇಲ್ಲ. ಮತ್ತೆ ಹೆಣ್ಮಕ್ಳು ತುಂಬ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಸೊ ಫುಡ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಖರೀದಿಸಿದಾಗ ಅದ್ರ ಬೆಲೆ ಹೇಗಿದೆ ಅಂತ ನೋಡ್ಕೊಳ್ತೀವೋ, ಹಾಗೆ ಅದನ್ನ ಯಾರು ಕಳೆಗಟ್ಟದ ಪದಾರ್ಥವನ್ನು ಮಾಡ್ತಿದ್ದಾರೆ ಅನ್ನುವಾಗ ಅದನ್ನ ಕೌಂಟ್ ಮಾಡಿ, ಕ್ವೆಶನ್ ಮಾಡಿ, ಸಂಬಂಧಪಟ್ಟ ಗ್ರಾಹಕರ ಬೇಡಿಕೆಗೆ ಅದನ್ನ ತಿಳಿಸುವ ಜವಾಬ್ದಾರಿ ನಮ್ಮಲ್ಲಿದೆ. ಏನಿದ್ರ ಮುಂದಿನ ತೊಡಕುಗಳನ್ನ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ, ಈಗ ಎಲ್ಲರೂ ಡಿಜಿಟಲ್ ಆನ್ಲೈನಲ್ಲಿ ದೂರು ದಾಖಲಿಸ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಡಿಜಿಟಲ್ ಆನ್ಲೈನ್ ಈ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಮಾಡ್ಬೇಕಂದ್ರೆ ಅದು ಸಾಕ್ಷರತೆ ಇರಬೇಕು, ಅದಕ್ಕೆ ಸೊ ಮೂಲಭೂತ ಸೌಕರ್ಯ ಇರಬೇಕು. ಅದೇ ರೀತಿ ಕೆಲವೊಂದು ಬಾರಿ ಸೈಬರ್ ಸುರಕ್ಷತೆಯನ್ನು ನೋಡಬೇಕಾಗುತ್ತೆ. ಈ ಎಲ್ಲ ಸುರಕ್ಷತೆಯನ್ನು ಮೀರಿ ಇನ್ನು ಸಾಕಷ್ಟು ಅನುಕೂಲಗಳನ್ನು ಕೂಡ ನಮಗೆ ಡಿಜಿಟಲ್ ನ್ಯಾಯಾಲಯ ಮೂಲಕ ನಮಗೆ ಏನು ಈ ಪ್ರಕರಣಗಳ ಇತ್ಯರ್ಥ ಆಗ್ತದೆ, ಸಾಕಷ್ಟು ಅನುಕೂಲ ಆಗಿದೆ. ಅರಿವನ್ನು ಮೂಡಿಸಿ, ಅವರಲ್ಲಿ ಜಾಗೃತಿ ಮೂಡಿಸಿ, ಅವರಿಗೆ ಗ್ರಾಹಕರ ಆಯೋಗದ ಸೌಲಭ್ಯಗಳು ಏನಿದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಲ್ಲದೆ ಅವರು ಯಾವ ರೀತಿ ದೂರುಗಳನ್ನು ಸಲ್ಲಿಸಲು ಅವಕಾಶಗಳಿವೆ, ಈ ಜಾಗೃತಿಯಲ್ಲಿ ಮತ್ತು ನೇರವಾಗಿ ವ್ಯಕ್ತಿಗತವಾಗಿ ಯಾವ ರೀತಿ ದೂರುಗಳನ್ನು ಸಲ್ಲಿಸಬಹುದಂತ ಮಾಹಿತಿಗಳನ್ನು ನೀಡಿ ಗ್ರಾಹಕೋ ಜಾಗೋ ಗ್ರಾಹಕೋ ಎನ್ನುವ ಪದವನ್ನು ಉಪಯೋಗಿಸಿಕೊಂಡು ಜಾಗೃತರಾಗಲು ಅವರಿಗೆ ಮನವಿ ಮಾಡಲಾಗಿದೆ. ಎಷ್ಟು ಅರಿವು ಮೂಡಿಸಿದ್ರು ಅಂದ್ರೆ ನಾವು ಇದ್ರ ಬಗ್ಗೆ ತುಂಬಾ ತಿಳ್ಕೊಬೇಕು ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ಇವತ್ತು ಕೇಳ್ತಾ ₹1 ಕೂಡ ಇಷ್ಟೊಂದು ವ್ಯಾಲ್ಯೂ ಇದೆಯಾ, ನಾವ್ ಎಷ್ಟೋ ಕಡೆ ತಗೊಂತೀವಿ, ಏನೇನೋ ಮಾಡ್ತೀವಿ, ಅದು ₹1 ₹2 ಏನ್ ಬಿಡು ಅಂತ ಹೊಂಟೋಗ್ಬಿಡ್ತೀವಿ. ಆದ್ರೆ ಅದರಿಂದ ಎಷ್ಟು ಪ್ರಾಬ್ಲಮ್ ನಮ್ಗಾಗ್ತಿದೆ, ಏನಾಗ್ತಿದೆ ಅಂತ ಇದ್ರ ಬಗ್ಗೆ ನಮ್ಗೆ ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ಈ ಕಾಯ್ದೆಯ ಪ್ರಕಾರ ಗ್ರಾಹಕರ ಹಕ್ಕುಗಳನ್ನು ಇನ್ನಷ್ಟು ಬಂದಿವೆ. ಕರ್ನಾಟಕ ಪಬ್ಲಿಕ್ ಶಾಲೆ ಕಗ್ಗಲೀಪುರ ಈಗ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಇಂಥವನ್ನು ಕಂಡಾಗ ಎಲ್ಲಿಗೆ ಹೋಗಿ ನಿಂತ್ಕೊಳ್ತದೆ ಈ ದೇಶ ಅಂತ ಆಶ್ಚರ್ಯ. ಆದರೂ ಕೂಡ ಸರ್ಕಾರದ ವ್ಯವಸ್ಥೆಯಾಗಿ ನ್ಯಾಯಾಲಯದಲ್ಲಿ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೈಬರ್ ವಿಷಯದಲ್ಲಿ ಬಹಳ ಅಗಾಧ ಮತ್ತು ಭಯಂಕರವಾದಂಥ ವಿಷಯ. ಈಗ ಒಂದು ಹೆಣ್ಣು ಮಗಳು ಸರಿಯಾಗಿ ಮಾತಾಡಿ ಒಬ್ಬ ವಿದ್ಯಾವಂತರಿಗೆ ಏನೋ ಇವರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಮೋಸ ಮಾಡುವಂಥ ವ್ಯವಸ್ಥೆಯನ್ನು ನೀವು ಹೇಳಿದ್ರಿ. 25% ನಾವು ಇದ್ದೀವಿ, ಇನ್ನು 75% ಈಗ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ. ಈ ವ್ಯವಸ್ಥೆನ ಯಾವ ರೀತಿ ಯಾವುದು ನೀವು ಕಂಡುಹಿಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅವ್ರು ಕಂಡಿರ್ತಾರೆ, ಅಷ್ಟು ವೈಜ್ಞಾನಿಕವಾಗಿ ಮುಂದೆ. ಸೊ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಕಾಣ್ತಾ ಇದೆ ಹೊಟ್ಟೆ ಒಳಗಡೆ ಆ ಕತ್ರಿ ಇರುವಂತ. ಇಮ್ಯಾಜಿನ್ ಮಾಡಿ, ಒಬ್ಬ ಹೆಣ್ಮಗಳು ಹೊಟ್ಟೆ ಒಳಗಡೆ ಕತ್ರಿ 3 ವರ್ಷ ಇದೆ ಅಂತ ಹೇಳಿದ್ರೆ ಆ ಕತ್ರಿ ಏನು ಮಾಡಿದೆ, ಎಲ್ಲ ಭಾಗಗಳನ್ನು ಚುಚ್ಚಿ ಅಲ್ಟಿಮೇಟ್ಲಿ ಅವರು ಆ ಅಮ್ಮ 3 ವರ್ಷದ ನಂತರದಲ್ಲಿ ಸತ್ತೇ ಹೋಗ್ತಾರೆ. ಕೊನೆಗೆ ನಾವು ಆ ಅಮ್ಮ ಗಂಡಿಗೆ 30 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಆದೇಶ ಮಾಡಬೇಕಾಗ್ತದೆ.
ಇಂಥ ಒಂದು ವ್ಯವಸ್ಥೆಗಳು ಎಜುಕೇಟೆಡ್ ಕ್ಲಾಸ್ ಅಂತ ಇರ್ತಕ್ಕಂಥದ್ದು ಡಾಕ್ಟರ್ಗಳಲ್ಲೇ ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡುವಂಥದ್ದು ಅಂದರೂ ಸಹ ತಾವು ದೂರು ಕೊಡ್ಬೋದು. ರೇಷನ್ ಅಂಗಡಿಯಲ್ಲಿ ಮೋಸ ಆದರೆ ಮೌನ ಇರಬಾರ್ದು, ಮೌನ ಇದ್ದರೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ನಾವು ಪ್ರಶ್ನೆ ಕೇಳಿ ಅದನ್ನು ನಾವೇ ಸರಿ ಮಾಡ್ಕೋಬೇಕು. ಯಾವಾಗ ನಾವು ಕ್ವಶನ್ ಮಾಡೋದು ಅಧಿಕಾರ ನಮ್ಗೆ ಸಿಗುತ್ತೋ ಆಗ ಆಟೋಮ್ಯಾಟಿಕಲಿ ತಪ್ಪುಗಳು ಕಡಿಮೆ ಆಗ್ತವೆ. ಪ್ರತಿಯೊಬ್ಬರೂ ನಾವು ಪ್ರಶ್ನೆ ಮಾಡೋದನ್ನು ಕಾರ್ಯಗತ ಮಾಡ್ಕೋಬೇಕು. ಯಾವುದಾದ್ರೂ ತಪ್ಪು ನಡೀತಾ ಇದ್ದರೆ ಕಣ್ಮುಚ್ಕೊಂಡು ಹೋಗಬಾರ್ದು, ಅದನ್ನು ಪ್ರಶ್ನಿಸೋ ಸ್ವಭಾವವನ್ನು ನಾವು ಚಿಕ್ಕಂದಿಂದ ಕಲಿಸ್ಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.